ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಕಾರ್ಕಳಕ್ಕೆ ಹೋಗ್ತಾ ಇದ್ದೇವೆ. ಕಾರ್ಕಳದಲ್ಲಿ ಒಂದು ಪ್ಲೇಸ್ ಇದೆ, ನಿಮಗೆ ತೋರಿಸ್ತೇವೆ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅದನ್ನು ನಮ್ಮೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೇವೆ ಇನ್ನು ಮುಂದೆ. ಕಾರ್ಕಳಕ್ಕೆ ಎಂಟ್ರಿ ಆದ್ವಿ. ಕಾರ್ಕಳದಲ್ಲಿದ್ದೇವೆ. ದಿಸ್ ಇಸ್ ಅವರ್ ಕಾರ್ಕಳ. ಗೈಸ್ ನೋಡ್ಬೋದು, ಇಲ್ಲಿ ದ್ವಾರ ಕಾಣ್ತಾ ಇದೆಯಲ್ಲ, ಇದು ಹತ್ತೂರು ಶ್ರೀ ಕ್ಷೇತ್ರ ಪರ್ಪಲಗಿರಿಗೆ ಹೋಗುವಂಥ ದಾರಿ ನೋಡ್ಬೋದು. ಇಲ್ಲಿ ಸೀದಾ ನಾವು ಹತ್ತೂರಿಗೆ ಬರ್ಬೇಕು. ಹತ್ತೂರು ಚರ್ಚ್ ಉಂಟಲ್ಲ, ಅಲ್ಲಿ ಬರುವಾಗ ಹತ್ತೂರು ಚರ್ಚ್ ಬರುವಾಗ ಲೆಫ್ಟ್ ಸೈಡ್ ಇರ್ತದೆ. ಆಚೆಯಿಂದ ಬರುವಾಗ ನಮ್ಮ ಜೋಡಕಟ್ಟೆಯಿಂದೆಲ್ಲ ಬರುವಾಗ ರೈಟ್ ಸೈಡಲ್ಲಿ. ಬನ್ನಿ ಹೋಗ, ರೋಡೆಲ್ಲ ಹೇಗಿರ್ತದೆ ಅಂತ ತೋರಿಸ್ತೇನೆ. ನೋಡ್ಬೋದು ಬೋರ್ಡ್ ಎಲ್ಲ ಉಂಟು. ಇನ್ನು ಹೋಗ್ಲಿಕ್ಕೆ ಇನ್ನು ಫುಲ್ ಆಫ್ ರೋಡ್. ಆಫ್ ಆಫ್ ತನ್ನ ತೆಗಿ ಆಮೇಲೆ ಆಫ್ ಆಫ್ ರೆಕಾರ್ಡ್ ರೆಕಾರ್ಡ್ ಕಾಲೇಜ್. ಆಫ್ ರೋಡ್ ರೋಡ್ ಆಗಿದೆ, ಮನೆಗೆಲ್ಲ ಹೋಗಿದೆ ರೋಡ್. ಗೈಸ್, ನಾವು ಇವಾಗ ಪರ್ಪಲಗಿರಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಎಲ್ಲ ಸಖತ್ ವ್ಯೂಸ್ ಎಲ್ಲ. ಇಲ್ಲೊಂದು ನೋಡ್ಬೋದು, ಇದು ಕಲ್ಕುಡ ಕಲ್ಲುಟ್ಟಿ ಮತ್ತು ಕತ್ತೇರಿದೊಂದು ಸ್ಥಾನ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಗುಹೆ ಉಂಟು, ತುಂಬ ಫೇಮಸ್, ಆದರೆ ತುಂಬ ಮಂದಿಗೆ ಗೊತ್ತಿಲ್ಲ. ನೋಡುವ ಹೋಗ್ಲಿಕ್ಕೆ ಆಗ್ತದಂತ ಅಲ್ಲಿದೊಂದು ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಒಳ್ಳೆ ಸ್ಪೆಷಲ್ ಉಂಟು, ವೆರಿ ಪವರ್ಫುಲ್ ಒಂದು ಗುಹೆ. ನೋಡುವ ಗೈಸ್, ಒಳಗೋಗಿ ಬರುವ. ಇಲ್ಲಿ ನಮ್ಮ ಇಡೀ ಕಾರ್ಕಳ ಕಾಣ್ತದೆ, ನೋಡ್ಬೋದು. ಇಲ್ಲಿ ಈಗ ನಾವು ಡ್ರೋನ್ ಶೂಟ್ ಎಲ್ಲ ತೆಗಿವಿ. ಇಲ್ಲಿದ್ದೊಂದು ಒಳ್ಳೆ ಮಾಡಿ ಹೇಗೆ ಕಾಣ್ತದೆ ಅಂತ ನೋಡುವ. ರೆಡಿ ಮಾಡ್ತಾ ಇದ್ದೇವೆ. ನಮ್ಮದು DJI Mini 5 Pro. ಒಂದು ಡ್ರೋನ್ ವ್ಯೂ ನೋಡುವ, ಮತ್ತೆ ಗುಹೆಗೆ ಹೋಗುವ. ಹೇಗಿದೆ, ಎರಡು ಕಡೆ ರೂಟ್ ಉಂಟು. ನಾವು ಎಲ್ಲಿ ದೇವಸ್ಥಾನಕ್ಕೆ ಹೋಗುವ ರೂಟನ್ನು ತೋರಿಸ್ತೇನೆ. ಆ ಕಡೆಯಿಂದ ಶಿವತಿಕೆರೆ ಅಂತ ಉಂಟು, ಅಲ್ಲಿಂದಾಗಿ ಹೋಗ್ಲಿಕ್ಕೆ ರೂಟ್ ಉಂಟು, ಕೇವಲ 5 ನಿಮಿಷದಲ್ಲಿ ಹೋಗ್ಬೋದು. ಈ ಕಡೆ ಇದ್ದರೆ ಸ್ವಲ್ಪ ಸ್ಟಿಫ್ ಉಂಟು ರೋಡೆಲ್ಲ. ನಾವು ಆಲ್ಮೋಸ್ಟ್ ಆಗಿ ಸ್ವಲ್ಪ ಅಡ್ವೆಂಚರಸ್ ಆಗಿರ್ತದೆ. ನೋಡುವ, ಈ ಕಡೆಯಿಂದ ನಾನು ಹೋಗ್ತೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಬೇಕಂದರೆ ಹಾಕೊಡಿದ್ದು ಕೂಡ ರೂಟನ್ನು ನಾನು ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾಗದೇವರ ರಕ್ತೇಶ್ವರಿ ಪಂಜುರ್ಲಿ ಎಲ್ಲ ಇದೆ. ಈಗ ನಾವು ಹೋಗುವ ಇಲ್ಲಿಗೆ, ಗುಹೆ ಇದ್ದ ಅಲ್ಲಿಗೆ. ಅದನ್ನೆಲ್ಲ ದಾರಿ ಇದೆ, ಅರ್ಥ ಆಗಿದೆ ನನಗೆ ಕೂಡ. ನೋಡುವ.
ಇಲ್ಲಿಂದ ಈಗ ಒಂದು ಓಪನ್ ಉಂಟು, ಬರಬೇಕು ನಾವು ಸಾಧಿಬೇಕು ನನಗೆ. ಹಾಗೆ ಹೋಗುದು, ಇಲ್ಲಿಂದ ದಾರಿ ಉಂಟು ನೋಡುವ ಎಲ್ಲಿ ಅಂತ ಕರೆಕ್ಟ್ ನನಗೆ ಕೂಡ ಸಿಗ್ತಾ ಇಲ್ಲ ಜಡ್ಜ್ಮೆಂಟ್. ಯಾಕಂದರೆ ಜನರು ಈಗ ಈ ಕಡೆಯಿಂದಾಗಿ ಬರೋದು ಈಗ ಕಮ್ಮಿ ಮಾಡಿದ್ದಾರೆ, ಹಾಗಾಗಿ ದಾರಿ ಸಿಗ್ತಾ ಇಲ್ಲ. ನೋಡುವ ನಂದಾಜು ದಾರಿಯೆಲ್ಲ ಹೋಗ್ತಾ ಇದ್ದೇನೆ, ಇದೇ ದಾರಿ ಸ್ವಲ್ಪ ಮುಚ್ಚೋಗಿದೆ ಅಷ್ಟೇ. ಬಲ ಅಲ್ಪತ ಎಂಕ್ಲ ನೋಡುವ ಸ್ವಲ್ಪ ಸ್ಟಿಫ್ ಉಂಟು ತಾದಿ. ಸ್ವಲ್ಪ ಅಂದಾಜಲ್ಲಿ ಬರಬೇಕು, ನಾವು ಕೂಡ ಅಂದಾಜಲ್ಲಿ ಬರ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಸ್ವಲ್ಪ ಇದಾಗಿದೆ ಅಂತ ಬರದೆ ದಾರಿ ಮುಚ್ಚಿ ಆಗಿದೆ. ನೋಡ್ಬೋದು ಇಲ್ಲಿ ಮಾರ್ಕೆಲ್ಲ ಮಾಡಿ ಇಟ್ಟಿದ್ದಾರೆ ಹೋಟೆಲ. ಇದಕ್ಕಿಂತ ಮುಂಚೆ ಹೋಗ್ಲಿಕ್ಕಿದ್ದ ದಾರಿ ಇದು. ಇವಾಗ ಅಲ್ಲೇ ಒಂದು ಅಫಿಷಿಯಲ್ ಆಗಿ ದಾರಿ ಮಾಡಿದ್ದಾರೆ, ಶಿವತಿಕೆರೆ ಅಂತ ಇದೆ ಅಲ್ಲಿ. ಮಾತ್ರ ನಿಮಗೆ ಒಂದು ಅಡ್ವೆಂಚರ್ ಲುಕ್ ಬೇಕಂತ ಹೇಳಿದರೆ ಈ ಕಡೆಯಿಂದನೇ ಬರಬೇಕು, ಒಳ್ಳೆ ಲುಕ್ ಸಿಗ್ತದೆ. ಈ ಟ್ರಯಲ್ಸ್ ಅಲ್ಲ ಎಂತ ಗೊತ್ತುಂಟಾ, ಈ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಇದು ಬೆಸ್ಟ್ ರೂಟ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಕಡೆಯಿಂದ ಹೋಗುವ ಸಾಯಿಪನ ಮಾರೆ ದಾರಿ ಇದೆ ಆ ಕಡೆಯಿಂದ. ಅಲ್ಲಿಂದ ಸ್ವಲ್ಪ ಡೌಟ್ ಆಗ್ತದೆ ಬರಲಿಕ್ಕೆ, ಇದೇ ದಾರಿ ಹೋಗ್ಲಿಕ್ಕೆ ಒಳ್ಳೆದುಂಟು. ನೋಡುವ ಯಾರಾದರೂ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಮಾಡಲಿಕ್ಕೆ ಮರಿಬೇಡಿ. ಯಾಕಂತ ಹೇಳಿದರೆ ಸ್ವಲ್ಪ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದರೆ, ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೆ ಒಂದು ಕಂಟೆಂಟ್ ಮಾಡಲಿಕ್ಕೆ ಕೂಡ ಖುಷಿ ಆಗ್ತದೆ. ನೋಡುವ ಈಗ ಹೋಗಿ ಪ್ಲೇಸ್ ಆಗಿದೆ ಅಂತ. ಕಾರ್ಕಳದಲ್ಲಿ ಒಂದು ಗುಹೆ ಇದೆ ಅಂತ ತುಂಬ ಮಂದಿಗೆ ಗೊತ್ತಿಲ್ಲ. ಇದು ಒಂದು ಋಷಿಮುನಿ ತಪಸ್ಸು ಮಾಡಿದಂಥ ಒಂದು ಪ್ಲೇಸ್ ಇದು. ಕಾಲ್ ಬರ್ತದೆ ನೋಡ್ಬೋದು ಗೈಸ್, ನೋಡಿ ಹೇಗಾಗಿದೆ ಅಂತ. ಇಲ್ಲಿ ಇವತ್ತು ಇದೊಂದು ಇಷ್ಟು ಕ್ಲೀನಾಗಿದೆ ಹೇಗೆ ಗೊತ್ತುಂಟಾ, ಒಂದು 1 ವೀಕಿಂದ ಕಾರ್ಕಳದಲ್ಲಿ ಹೆವಿ ರೈನ್ ಫಾಲ್ ಆಗ್ತಾ ಉಂಟು, ಹಾಗಾಗಿ ಮಳೆ ಆಗ್ತಾ ಇದ್ದೆ, ಹಾಗಾಗಿ ಇಲ್ಲೆಲ್ಲ ಕ್ಲೀನಾಗಿದೆ. ಮಾತ್ರ ಇಲ್ಲಿಗೊಂದು ಬಂದರೆ ಉಂಟಲ್ಲ ಪ್ಲೇಸ್ ಸಖತ್ತಾಗಿ ಉಂಟು. ಏನು ಹೆವಿ ಮಳೆ ಬಂದರೆ ಇಲ್ಲಿ ಬರಲಿಕ್ಕೆ ಕೂಡ ಬಿಡೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಗುಹೆಯೊಳಗೆ ನೀರು ಇರ್ತದೆ. ಇವಾಗ ನಾನು ಗುಹೆಯೊಳಗೆ ಹೋದರೂ ಕೂಡ ಅಲ್ಲಿ ನಿಮಗೆ ವಿಸಿಬಲ್ ಇರ್ತದೆ ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಕಾಡು ಒಳಗೆ ಇರೋದು ಫಸ್ಟ್ ಆಫ್ ಆಲ್ ಆಗಿ, ಮತ್ತು ಗುಹೆ ಅಷ್ಟು ಒಂದು ಲೈಟ್ ಇದ್ದು ಇದಿರೋದಿಲ್ಲ, ಎಫಿಷಿಯನ್ಸಿ ಇರೋದಿಲ್ಲ. ಹಾಗಾಗಿ ನೋಡ್ಬೋದು ಫುಲ್ಲು ಕಾಡು ಥರ ಇದೆ. ಓಕೆ, ಕಾಡು ಥರ ಅಲ್ಲ ಕಾಡಿ. ಈ ಸ್ವಲ್ಪ ಪ್ರಾಯದವರಿಗೆಲ್ಲ ಬರಲಿಕ್ಕೆ ಬಿಲ್ಕುಲ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಡೌನ್ ಉಂಟು. ಅಂದಾಜಲ್ಲೆಲ್ಲ ಹೋಗ್ಬೇಕು ಇಲ್ಲಿ ಹೋಗುವಾಗ. ಇದೇ ಬರಲಿ, ಈ ಕಡೆಯಿಂದ ಹೋಗೋದು ಭಾರಿ ಕಮ್ಮಿ. ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಕೆಲವರು ಬರುವಾಗ ಬರ್ತಾರೆ, ಬಂದು ಸೀದಾ ಹೋದರೆ ಪರವಾಗಿಲ್ಲ. ಇಲ್ಲ ಕಸ ಎಲ್ಲ ಬಿಸಾಕಿ ಹೋಗೋದು ಮಾಡುವಂಥ ದೊಡ್ಡ ತಪ್ಪು ಅವರದ್ದು. ಯಾಕೆಂದರೆ ಇಲ್ಲಿ ಇಂಥ ಪ್ಲೇಸ್ಗಳಿಗೆ ಬರಲಿಕ್ಕೆ ಬಿಡೋದೇ ಒಂದು ದೊಡ್ಡದು. ಅದರಲ್ಲಿ ಕೂಡ ಇಂತಹ ಅನ್ಯಾಯ ಎಲ್ಲ ಮಾಡಿ ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಮುಂದೊಂದು ದಿನ ಯಾರಿಗೂ ಬರಲಿಕ್ಕೆ ಬಿಡದಿರುವ ಚಾನ್ಸ್ ಕೂಡ ಆಗ್ಬೋದು. ಕುಂಬಳ ಇಲ್ಲಿ ಇಲ್ಲ ಈ ಕಡೆ ಫುಲ್ಲು ಡೌನ್ ಇದೆ. ನೋಡ್ಬೋದು ಈ ಕಡೆ ಡೌನ್ ಅಂದರೆ ಹೆವಿ ಡೌನ್. ಫಸ್ಟ್ ಒಂದು ಚಿಕ್ಕ ಗುಹೆ ಸಿಗ್ತದೆ, ಯಾಕಂದರೆ ನಾನು ಆಲ್ರೆಡಿ ಇಲ್ಲಿಗೆ ಬಂದಿದ್ದೇನೆ. ಬಟ್ ಎಂತ ಅಂದರೆ ಚಿಕ್ಕ ಒಂದು ರೀಲ್ಸ್ ಮಾಡಿ ಹಾಕಿದೆ ಅಷ್ಟೇ, ಇವಾಗ ಬರ್ತದೆ ನೋಡ್ಬೋದು. ಅಂತ ಬರುವಾಗ ಚಿಕ್ಕ ಬೋರ್ಡ್ ಸಿಗ್ತದೆ ನೋಡಿ ಗೈಸ್. ಇದೆ
ಒಂದು ಬೋರ್ಡ್ ಇದೆ ನೋಡ್ಬೋದು ನೀವೊಂದು. ಈಗ ಶ್ರೀ ಕ್ಷೇತ್ರ ಪಟ್ಪಲಗಿರಿಗೆ ಹೋಗುವ ದಾರಿ ಅಂತ ಇದೆ, ಮತ್ತು ಕೃಷ್ಣ ಅಂತ ಇದೆ. ಎಲ್ಲ ಮುಚ್ಚಿ ಹೋಗಿದೆ ನೋಡ್ಬೋದು. ಇಲ್ಲಿ ಅಡಿಲೊಂದು ದಾರಿ ಇದೆ ನೋಡ್ಬೋದು. ಇಲ್ಲೊಂದು ಸ್ಟಾರ್ಟಿಂಗ್ ಬರುವಾಗ ಒಂದು ಗುಹೆ ಸಿಗ್ತದೆ. ಫಸ್ಟ್ ಬರೋವರು ಇದೇ ಗುಹೆ ಅಂದ್ಕೊಳ್ತಾರೆ, ಆದರೆ ಇದಲ್ಲ ಗುಹೆ. ಯಾಕಂತ ಹೇಳಿದರೆ ನೀರಿದೆಯಾ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದಲ್ಲ ಗುಹೆ, ಇನ್ನೊಂದು ಗುಹೆ ಇದೆ ನೋಡ್ಬೋದು. ಹೋಗ್ಲಿಕ್ಕೆ ಸ್ವಲ್ಪ ಇದ್ದಕ್ಕೆ ಆಗ್ತದೆ. ಯಾಕಂತ ಹೇಳಿದರೆ ಚಂಪಲೆಲ್ಲ ಹಾಕ್ಕೊಂಡು ಹೋಗಬಾರ್ದು. ಯಾಕಂತ ಹೇಳಿದರೆ ನೀರು ಹರಿಯೋ ಸೌಂಡ್ ಎಲ್ಲ ಕೇಳ್ತದೆ. ಏನಾದರೂ ಇದ್ದರೆ ಉಂಟಲ್ಲ, ಸೊ ಏನಾದರೂ ಇದ್ದೇಯಾ ಅಂತ ಒಂದು ಭಯ ಅಷ್ಟೇ. ಆ್ಯಕ್ಚುಲಿ ಇದಲ್ಲ ಗುಹೆ, ಹಾಂ ಇದು ಚಿಕ್ಕ ಗುಹೆ. ಬೇರೆದೊಂದು ಗುಹೆ ಉಂಟು, ಅಲ್ಲಿ ದೇವರನ್ನೆಲ್ಲ ಇಟ್ಟಿದ್ದಾರೆ. ನೀರು ಬೀಳುವುದೆಲ್ಲ ನೋಡ್ಬೋದು, ಅಲ್ಲಿ ಸೌಂಡ್ ಎಲ್ಲ ಬರ್ತದೆ. ಗೈಸ್ ಸ್ವಲ್ಪ ನಾನು ಅದಂತ ನೀವು ಹೋಗಬೇಡಿ ಗೈಸ್. ಯಾಕಂತ ಹೇಳಿದರೆ ಯಾರ್ಯಾರ ಟೈಮ್ ಹೇಗೆ ಹಾಳಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಿ ಇಂಥ ಪ್ಲೇಸ್ಗೆಲ್ಲ ಬರುವಾಗ. ಸ್ವಲ್ಪ ಮುಂದೆ ಬರಬೇಕು, ಆವಾಗ ನಮಗೆ ಸಿಗ್ತದೆ. ಅಂದಾಜೆಲ್ಲ ಬಂದರೆ ಮಾತ್ರ ಗೊತ್ತಾಗೋದು. ಯಾಕಂದರೆ ನಮ್ಗೆ ಅಲ್ಲಿ ಬರುವ ಸ್ಟಾರ್ಟಿಂಗಲ್ಲಿ ದಾರಿ ತಪ್ಪಿತ್ತಲ್ಲ, ಹಾಗೆ ಆಗ್ಬೋದು. ಮತ್ತು ನಿಮಗೆಲ್ಲ ಬೇರೆ ದಾರಿ ಉಂಟು. ಮತ್ತೊಂದು ಎಂತಂತ ಹೇಳಿದರೆ, ನನ್ನ ವ್ಲಾಗಲ್ಲಿ ಕನ್ನಡ ಮತ್ತು ತುಳು ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ವಿ ಆರ್ ಫ್ರಮ್ ತುಳುನಾಡು, ಸೊ ಕನ್ನಡದಲ್ಲಿ ಮಾತಾಡೋದು ನಾನು. ಯಾಕಂದರೆ ನಮ್ಮ ತುಳುನಾಡಿದ್ದನ್ನು ನಾನು ಕನ್ನಡದಲ್ಲಿ ತಿಳಿಸೋದು ಎಲ್ಲರಿಗೆ ರೀಚ್ ಆಗಲಿ ಅಂತ. ತುಳುನಾಡದ ಒಂದು ಲೈಫ್ ಸ್ಟೈಲಿ ಮತ್ತು ಹೇಗೆ ಆಚರಣೆ, ಸಂಸ್ಕೃತಿ ಅದನ್ನೆಲ್ಲ ಕನ್ನಡದಲ್ಲಿ ತಿಳಿಸುವಂತ. ತುಂಬ ಮಂದಿ ಹೇಳ್ತಿದ್ರಿ ಈಗ ತುಳುಟು ಮಲ್ಪರ ಆಪ್ಷನ್, ತುಳುವಲ್ಲಿ ಮಾಡ್ಬೋದು. ಬಟ್ ನನಗೆ ನಮ್ಮ ತುಳುನಾಡು ಈ ಕರ್ನಾಟಕ ಎಲ್ಲ ನೋಡಬೇಕಂತ ಒಂದು ಆಸೆ. ನೋಡುವ, ನೆಕ್ಸ್ಟ್ ಟೈಮ್ ಇನ್ನೊಂದು ತುಳು ಚಾನಲ್ ಕೂಡ ಮಾಡುವ. ಇದೊಂದು ಸ್ಟಾರ್ಟ್ ಮಾಡಿದ್ದೊಂದು ಕಂಪ್ಲೀಟ್ ಒಂದು ರೀಚ್ ಆಗುವ ತನಕ. ಅದು ಹೆವಿ ಆಗಿದೆ ಇಲ್ಲಿ ಸ್ವಲ್ಪ. ಸ್ವಲ್ಪ ಕನ್ಫ್ಯೂಷನ್ ಉಂಟು ನೋಡು. ಲೆಫ್ಟ್ ಸೈಡಲ್ಲಿ ಹೋಗುವ ದಾರಿ ಇದ್ದರೆ ಇದೇ ಇರ್ಬೋದು ಮೇ ಬಿ. ಇದು ಇಲ್ಲೊಂದು ಕಟ್ಟೆ ಥರ ಕಟ್ಟಿದ್ದಾರೆ, ಆ ಕಡೆ ಉಂಟು, ರೈಟಲ್ಲಿ ಉಂಟು ಗುಹೆದು. ಬನ್ನಿ ಇದನ್ನೊಮ್ಮೆ ಎಕ್ಸ್ಪ್ಲೋರ್ ಮಾಡುವ, ಏನಂತ ನೋಡು. ಯಾಕಂದರೆ ಈ ಥರ ಜಾಗಿದೆ ಅಂತ ಮುಂಚೆ ಗೊತ್ತಿಲ್ಲ. ಪ್ರಶ್ನೆ ಚಿಂತನೆ ಮೂಲಕ ಇದೆಲ್ಲ ತಿಳಿದು ಬಂದದ್ದು. ಈ ಕಡೆ ಒಂದು ಗುಹೆಗಳು ಉಂಟು, ಇಂಥ ಒಂದು ಪ್ಲೇಸ್ ಉಂಟಂತ ಎಲ್ಲ ಪ್ರಶ್ನೆ ಚಿಂತನೆ. ಅಷ್ಟಮಂಗಳ ಇರಬೇಕು ಮೇ ಬಿ ಅದರಲ್ಲಿ. ನೋಡ್ಬೋದು ಇಲ್ಲಿ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಆ ಕಡೆ ಒಂದು ಟೆಂಪಲ್ ಇದೆ ಅಂತೆ, ಅದು ಆ್ಯಕ್ಚುಲಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮು ನಾನು ನಿಮಗೆ ತೋರಿಸ್ತೇನೆ. ಇದರ ಬಗ್ಗೆ ಒಂದು ಸಂಪೂರ್ಣ ತಿಳಿದಿರೋರಿದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೋಸ್ಕರ ಒಂದು ತೋರಿಸ್ತೇನೆ. ಗೈಸ್ ಬನ್ನಿ, ಇದು ತೋರಿಸ್ದಲ್ಲ, ಇನ್ನು ಮೇನ್ ಸೋರ್ಸಿಗೆ ಹೋಗುವಾಗ ನಮ್ಮದು ಗುಹೆಗೆ ಹೋಗುವ. 5 ನಿಮಿಷದ್ದು ಹೋಗುವ ದಾರಿ ಉಂಟು. ಬಟ್ ನಾನು ನಿಮಗೆ ಒಂದು ಅಡ್ವೆಂಚರ್ ಆಗಿ ಇರಲಿ ಅಂತ ಒಂದು ವಿಡಿಯೋ ಮಾಡಿದ್ದು ನೋಡ್ಬೋದು. ಯಾಕಂದರೆ ಈಗ ಆಲ್ಮೋಸ್ಟ್ ಆಗಿ ಆ ಕಡೆಯಿಂದನೇ ಬರೋದು. ಯಾಕಂತ ಹೇಳಿದರೆ ದಾರಿ ಇದೆಯಲ್ಲ ಡೈರೆಕ್ಟ್, ಹಾಗಾಗಿ ಅದೇ ನಾವೆಲ್ಲ ಅಡ್ವೆಂಚರ್ ಆಗಿ ಎಲ್ಲ ನೋಡುವ. ಹಿಂದೆ ಹೇಗಿತ್ತು ಹಾಗೇ ಬಂದದ್ದು. ಒಳ್ಳೆಲ್ಲ ಉಂಟು ಮಾರೆ. ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಈ ಕಡೆಯಿಂದ ಬರೋದು ನಿಜವಾಗಿ. ಅಲ್ಲಿ ಶಿವತಿಕೆರೆ ಅಂತ ಒಂದಿದೆ, ಅಲ್ಲಿಂದಾಗಿ ಬರೋದು ಈ ಥರ. ಇದೇ ಗುಹೆ. ಇಲ್ಲಿ ಬರುವಾಗ ನೋಡ್ಬೋದು, ನೋಡ್ಬೋದು ನೋಡಿ, ವಿಶೇಷ ಸೂಚನೆ ಎಲ್ಲ ಹಾಕಿದ್ದಾರೆ. ಸರಿಯಾಗಿ ಒತ್ಕೊಂಡು ಬಿಡಿ ನೆಕ್ಸ್ಟ್ ಟೈಮ್ ಬರುವವರು. ಏನೆಲ್ಲ ಮಾಡಬಾರ್ದು,
ಏನೆಲ್ಲ ಪಾಲಿಸಬೇಕು. ಇಲ್ಲಿ ನೋಡೋ, ಇದು ಮೈಲಿಗೆ ಸೂತಕ ಇರುವವರೆಲ್ಲ ಬರಬಾರ್ದು. ನಾನು ತಿಂತಾನೆ ಹಾಗಿಲ್ಲಿ ನೋಡ್ಬೋದು. ಬನ್ನಿ ಗುಹೆಗೆ ಹೋಗಿ ಬರುವ. ಇದೆ ಗುಹೆ. ಇಲ್ಲಿ ಕೆಸರಾವು ಓಹ್ ಬಗ పోపణ కారులో కారు జారు మాత్రం జాగ్రత్త అనుకో. యూగో ఉంటాడ ಚಪ್ಪಲೆಲ್ಲ ತೆಗೆದು ಹೋಗ್ಬೇಕು. ಯಾಕಂತ ಹೇಳಿದರೆ ನಾವು ನೋಡ್ಬೋದು. ಹಾಂ ಫುಲ್ಲು ಮಣ್ಣು. ನನಗೆ ಇಲ್ಲಿ ಕಾಮನ್ ಥಿಂಗ್ ಏನಂತ ಹೇಳಿದರೆ, ಎಷ್ಟೇ ಬಿಸಿಲಿರಲಿ ಇದರೊಳಗೆ ತಂಪಿರ್ತದೆ. ಅಲ್ಲಿ ನೋಡುವ, ಅಲ್ಲಿ ಒಂದು ಶಕ್ತಿಪೀಠ ಇದೆ ಅಲ್ಲಿ. ಯಾಕಂದರೆ ತಿರ್ತು ಜಾರ್ತದೆ ಮಾತ್ರ ಹೆವಿ. ಮಳೆ ಬಂದಿದಲ್ಲ ಹಾಗಾಗಿ. ನೋಡ್ಬೋದು ಇಲ್ಲಿ ಗುಹೆಯೊಳಗೆ ಲೈಟ್ದು ಬೆಳಕು ಕೂಡ ಇಲ್ಲಿ ಬೀಳೋದು ಭಾರಿ ಕಮ್ಮಿ. ಯಾಕಂತ ಹೇಳಿದರೆ ನೋಡಿ, ಇದು ಶಕ್ತಿಪೀಠ. ಇಲ್ಲಿಂದ ನೀರು ಇದು ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದೆ, ಕಾಂತಾವರ ಅಂಬರೀಷ ಗುಹೆಗೆ ಹೋಗ್ತದೆ ಅಂತ ಹೇಳ್ತಾರೆ. ಇದು ದಾರಿ ನನಗೆ ಕೂಡ ಗೊತ್ತಿಲ್ಲ. ಒಂದು ನೆಕ್ಸ್ಟ್ ಟೈಮ್ ನೋಡುವ, ಕಾಂತೇಶ್ವರದ್ದು ಅಲ್ಲಿ ಉಂಟಲ್ಲ ಗುಹೆ ಕಾಂತಾವರದ್ದು, ಅಲ್ಲಿಗೆ ಒಂದು ಹೋಗಲಿಕ್ಕೆ ಟ್ರೈ ಮಾಡುವ. ಹೋಗಲಿಕ್ಕೆ ಬಿಡ್ತಾರಂತ ಗೊತ್ತಿಲ್ಲ, ನೋಡುವ. ಅಲ್ಲಿ ನೋಡ್ಬೋದು, ಇಲ್ಲಿ ಅಷ್ಟಾಗಿ ಕಾಣೋದಿಲ್ಲ. ಯಾಕಂತ ಹೇಳಿದರೆ ಬೆಳಕು ಭಾಳ ಕಮ್ಮಿ ಬೀಳುದಿಲ್ಲಿ. ಒಂದೆರಡೆರಡು ಫ್ಲ್ಯಾಶ್ ಹಾಕುವ. ಎಷ್ಟು ಕಾಣ್ತದೆ ಗೊತ್ತಿಲ್ಲ, ತುಂಬ ತೋರಿಸಲಿಕ್ಕೆ ಆಗೋದಿಲ್ಲ ಗಾಯ್ಸ್. ಯಾಕಂತ ಹೇಳಿದರೆ ನಮ್ಮ ಹತ್ರ ಲೈಟಿನ ವ್ಯವಸ್ಥೆ ಇಲ್ಲ. ಸೊ ಹಾಗಾಗಿ ಸಾರಿ ಎಲ್ಲರಿಗೂ. ನೋಡುವ ಈ ಕಡೆ. ಅಲ್ಲಿ ಕಾಣ್ತದಿಲ್ಲ ಗೊತ್ತಿಲ್ಲ ನಿಮಗೆ, ಅಲ್ಲಿ ದೇವರದ್ದು ಮೂರ್ತಿ ಎಲ್ಲ ಇದೆ, ನೋಡ್ಬೋದು ಇಲ್ಲಿ. ಯಾವ ಕಡೆಯಿಂದ ಅಂದರೆ ಎಲ್ಲೆಲ್ಲಿ ದೇವರು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ನಾನು ಮೇಲೆ ಹೋಗಲಿಕ್ಕೆ ಟ್ರೈ ಮಾಡೋದಿಲ್ಲ. ನೋಡುವ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಗೊತ್ತಿರೋರು ಬಂದರೆ ಕರ್ಕೊಂಡು ಹೋಗಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನೋಡು, ಕ್ಲೀನ್ ವಾಟರ್ ಬರ್ತಿದೆ ಇಲ್ಲಿಂದ, ನೋಡ್ಬೋದು ಇಲ್ಲಿ. ಮೇ ಬಿ ಅಲ್ಲಿ ಶಿವಲಿಂಗ ಇರ್ಬೋದು, ಗೊತ್ತಿಲ್ಲ. ಎಸ್ ಗೈಸ್, ನೋಡಿ ಇಲ್ಲಿ ಶಿವಲಿಂಗ ಇದೆ ಆ್ಯಕ್ಚುಲಿ, ನೋಡ್ಬೋದು ಇಲ್ಲಿ. ಕಾಣಿಸ್ತಿದೆಯಾ ಗೊತ್ತಿಲ್ಲ. ನೋಡಿ ಗೈಸ್, ಶಿವಲಿಂಗ ಇದೆ ಇಲ್ಲೊಂದು. ನೀರು ಹರಿತಾ ಬರ್ತಾ ಇದೆ. ತುಂಬ ಆ ಕಡೆ ಹೋಗ್ಲಿಕ್ಕೆ ದಾರಿ ಇದೇನೋ ಗೊತ್ತಿಲ್ಲ, ಇದ್ರಿಗೆ ಯಾರು ಹೋಗಲಿಲ್ವ ಅಂತ. ಹಾಗೆ ನಾವು ಕೂಡ ಟ್ರೈ ಮಾಡೋದು ಬೇಡ. ಕೆಲವೊಂದು ವಿಷಯದಲ್ಲಿ ನಾವು ಜಾಗೃತಿ ಇರಬೇಕಾಗ್ತದೆ. ಅಂದರೆ ನೇಚರ್ನ ವಿರುದ್ಧ ನಾವು ಹೋಗಬಾರ್ದು. ಹೋದರೆ ಅದರೊಂದು ಗಾಡಿ ಇದ್ದರೆ ಅದು ನಮ್ಮ ಜೊತೆ ನೆಕ್ಸ್ಟ್ ಲೆವೆಲೆಲ್ಲ ಆಟ ಆಡ್ತವೆ. ಹಾಗಾಗಿ ಅಷ್ಟು ಸಾಕಾಣಿಸ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕಾರ್ಕಳದಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಏನಾದರೂ ಇದ್ದರೆ
ತೋರಿಸೋದು ಪ್ರಯತ್ನ ಮಾಡ್ತೇನೆ. ನಿಮ್ಗೆ ಏನಾದರೂ ಸ್ಪೆಷಲ್ ಪ್ಲೇಸಸ್ ಇದ್ದರೆ ನೀವೊಂದು ಕಮೆಂಟ್ ಮಾಡಿ, ಒಂದು ಅಲ್ಲಿಯದ್ದು ವೀಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಬಟ್ ಇದೊಂದು ಕಾರ್ಕಳದೊಂದು ವೆರಿ ಪ್ರೀಷಿಯಸ್ ಪ್ಲೇಸ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಬರುವಾಗ ಮಾತ್ರ ಉಂಟಲ್ಲ ಜಾರ್ತದೆ. ಓಕೆ ಗೈಸ್, ಒಂದು ಇಲ್ಲಿ ನೋಡಿ ಪ್ಲೇಸ್ ಸಖತ್ತಾಗಿದೆಯಲ್ಲ ಗುಹೆ. ಎಸ್ ಗೈಸ್, ಗುಹೆ ಬಗ್ಗೆ ಎಲ್ಲ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ, ಹಾಗೂ ಲೈಕ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನಿಮ್ಮಲ್ಲಿ ಇಂತಹದ್ದೇನೋ ಸ್ಪೆಷಲ್ ಪ್ಲೇಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಶ್ರೀನಾಥ್ ಶಿರ್ಲಾಲ್ ಅಂತ ಒಂದು ಯೂಟ್ಯೂಬ್ ಅಲ್ಲ ಸಾರಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿದರೆ ಓಕೆ ಇಂಥ ಪ್ಲೇಸ್ ಇದೆ, ಬಂದು ನಾವು ಅದರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ತಯಾರಿದ್ದೇವೆ ನಿಮ್ಮೊಟ್ಟಿಗೆ. ನೀವು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಗೈಸ್, ನಿಮ್ಮ ಸಪೋರ್ಟಿಗೆ ಇರಲಿ ಅಂತ ಕ್ವೆಶ್ಚನ್ ಮಾಡ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೇನೆ. ಓಕೆ ಗೈಸ್, ಬಾಯ್.